ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಅಕ್ಟೋಬರ್ ತಿಂಗಳ ಮಕರ ರಾಶಿಯ 2025 ಮಾಸಿಕ ಭವಿಷ್ಯವನ್ನು ನೋಡೋಣ. ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಅಭ್ಯಾಸದ ಮಾಸ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂದರೆ ತಯಾರಿಯನ್ನು ಮಾಡಿಕೊಳ್ಬೇಕು, ತಮ್ಮ ಫ್ಯೂಚರ್ ಗೋಲಿಗೆ ತಯಾರಿಯನ್ನು ಮಾಡಿಕೊಳ್ಳುವಂತಹ ಒಂದು ಮಾಸ. ತಾವು ಹೆಚ್ಚು ಯಾವ ಕೆಲಸದಲ್ಲಿ ತಾವು ತೊಡಗಿರ್ತೀರಿ, ಯಾವುದಾದ್ರು ತಮ್ಮ ಒಂದು ಗುರಿ, ತಮ್ಮ ಒಂದು ವಿಚಾರ, ತಮ್ಮ ಒಂದು ಪ್ರಾಬಲ್ಯತೆಗೋಸ್ಕರ ತಾವು ಥಿಂಕ್ ಮಾಡ್ತಾಯಿದ್ರೆ ಅದಕ್ಕೆ ಪೂರ್ವಭಾವಿ ತಯಾರಿಕೆಯನ್ನು ತಾವಿಲ್ಲಿ ಮಾಡಿಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಈ ಒಂದು ಮಾಸದಲ್ಲಿ. ಮತ್ತು ವಿಶೇಷವಾಗಿ ಪಶುಸಂಗೋಪನೆ ಅಥವಾ ಒಂದು ಕೃಷಿಯ ಒಂದು ಉಪಕರಣವನ್ನು ಮಾರಾಟ ಮಾಡುವವರಿಗೆ ಹೆಚ್ಚಿನ ಒಂದು ಧನಲಾಭಗಳಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ನಿಮ್ಮವರೇ ನಿಮ್ಮನ್ನು ಅವಮಾನಿಸ್ತಾ ಇರ್ತಾರೆ. ತುಂಬಾ ಜಾಗೃತಿಯಾಗಿರ್ಬೇಕು. ಇಲ್ಲಿ ತಾವು ತಮ್ಮವರೇ ತಮ್ಮನ್ನು ಇಲ್ಲಿ ಅವಮಾನಿಸುವಂಥದ್ದು, ತಮ್ಮನ್ನು ಒಂದು ಸಂಶಯ ರೀತಿಯಲ್ಲಿ ನೋಡುವಂಥದ್ದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಆ ಒಂದು ವಿಚಾರದಲ್ಲಿ ತಾವು ಸ್ವಲ್ಪ ಜಾಗೃತಿಯಾಗಿರೋದು ತುಂಬಾ ಉತ್ತಮ. ಮತ್ತು ಪಿತ್ತಕ್ಕೆ ಸಂಬಂಧಿಸಿದಂತಹ ಒಂದು ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಿ ತಮ್ಮ ಆರೋಗ್ಯದ ವಿಚಾರದಲ್ಲಿ. ಮತ್ತು ಇಲ್ಲಿ ತಮ್ಮ ಒಂದು ಜೀವನ ಶೈಲಿಯನ್ನು ತಾವೇ ಆಯ್ಕೆ ಮಾಡ್ಕೊಳ್ಳಿ. ಎಲ್ಲರನ್ನು ನಂಬಕ್ಕೆ ಹೋಗ್ಬಿಡಿ. ಮತ್ತು ತುಂಬಾ ಒಂದು ನಂಬಿಟ್ಟು ತಮ್ಮ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ್ರೆ ತಮ್ಮ ಮೇಲೇ ಸಂಶಯಗಳು ಜಾಸ್ತಿ ಆಗಿರುತ್ತೆ ಈ ಒಂದು ಮಾಸದಲ್ಲಿ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ಶುಭ ಸಂಖ್ಯೆಯಾಗಿ 3 ಆಯ್ಕೆ ಮಾಡ್ಕೊಳ್ಳಿ. ಶುಭ ಒಂದು ಬಣ್ಣವಾಗಿ ತಾವು ಶ್ವೇತ ಮಿಶ್ರಿತ ನೀಲಿ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ತಾವು ಪೂರ್ವ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಲಾಭ ಇದೆ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಹನುಮನ ಆರಾಧನೆಯ ಜೊತೆಗೆ ಶನೇಶ್ವರನ ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಈ ಒಂದು ಮಕರ ರಾಶಿಯ 2025 ಅಕ್ಟೋಬರ್ ತಿಂಗಳ ಮಾಸಿಕ ಭವಿಷ್ಯ ಅಂತಲೂ ಸಹಿತ ತಿಳಿಸ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ ಮತ್ತು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.